ರಾಜಕೀಯ ಅಂದ್ರೆ ಬರೀ ಭಾಷಣ ಮೆರವಣಿಗೆ ಅಂದ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ನಿಜವಾದ ಆಟ ನಡೆಯೋದೇ ಬೇರೆ ಕಡೆ. ಅದು ಡೇಟಾ ಯುದ್ಧ. ಬನ್ನಿ ಇವತ್ತು ಆ ಯುದ್ಧದ ಒಂದು ನೀಲನಕ್ಷೆಯನ್ನೇ ನೋಡೋಣ. ಹಾಗಿದ್ರೆ ಈ ಕಾಲದಲ್ಲಿ ಎಲೆಕ್ಷನ್ ಗೆಲ್ಲೋದು ಹೇಗೆ? ಬರೀ ಜನಪ್ರಿಯತೆ ಇದ್ರೆ ಸಾಕಾ? ಅಥವಾ ಅದರ ಹಿಂದೆ ತೆರೆಮರೆಯಲ್ಲಿ ಬೇರೇನೂ ಲೆಕ್ಕಾಚಾರಗಳು ನಡೀತಿದ್ಯಾ? ಯೋಚನೆ ಮಾಡಿದಿರಾ? ನೋಡೋಣ ಬನ್ನಿ. ಅದಕ್ಕೆ ಉತ್ತರ ಇಲ್ಲೇ ಇದೆ. ಇವತ್ತಿನ ಚುನಾವಣೆಗಳು ಅದೊಂದು ಆರ್ಟಲ್ಲ, ಇದೊಂದು ಪಕ್ಕಾ ಇಂಜಿನಿಯರಿಂಗ್. ಪ್ರತಿ ವೋಟು, ಪ್ರತಿ ಬೂತು, ಪ್ರತಿ ಮೆಸೇಜು ಎಲ್ಲವೂ ನಿಖರವಾದ ಲೆಕ್ಕಾಚಾರದ ಮೇಲೆ ನಿಂತಿದೆ. ಇದನ್ನ ಬರೀ ಥಿಯರಿ ತರ ಮಾತಾಡೋದು ಬೇಡ. ಬನ್ನಿ ಒಂದು ರಿಯಲ್ ಕೇಸ್ ಸ್ಟಡಿ ತಗೊಳ್ಳೋಣ. ನಮ್ಮ ಕೈಲಿರೋದು ಕರ್ನಾಟಕದ ರಾಯಚೂರು ಕ್ಷೇತ್ರದ ಒಂದು ಕಾನ್ಫಿಡೆನ್ಷಿಯಲ್ ಸ್ಟ್ರಾಟಜಿ ಡಾಕ್ಯುಮೆಂಟ್. ಆ ಯುದ್ಧಭೂಮಿಯ ಒಳಗೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಮೊದಲು ನಾವು ಎಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ರಾಯಚೂರು, ಕಲ್ಯಾಣ ಕರ್ನಾಟಕ ಭಾಗದ ಒಂದು ಪ್ರಮುಖ ಕೇಂದ್ರ. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಪಕ್ಕಾ ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿ, ಅಂದ್ರೆ ಸಂಪೂರ್ಣವಾಗಿ ನಗರ ಪ್ರದೇಶ. ಈಗ ಜನರ ಡೆಮೋಗ್ರಫಿ ನೋಡೋಣ, ಯಾಕೆಂದ್ರೆ ಯಾವುದೇ ಪಾಲಿಟಿಕ್ಸ್ ಶುರು ಆಗೋದೇ ಇಲ್ಲಿಂದ. ಇಲ್ಲಿ ಸುಮಾರು 68% ಹಿಂದೂಗಳು ಮತ್ತು 30% ಮುಸ್ಲಿಂ ಸಮುದಾಯದವರಿದ್ದಾರೆ. ಜೊತೆಗೆ ಗಮನಾರ್ಹ ಸಂಖ್ಯೆಯಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳೂ ಇವೆ. ಸೋಷಿಯಲ್ ಮಿಕ್ಸ್ ತುಂಬಾನೇ ಕಾಂಪ್ಲೆಕ್ಸ್ ಆಗಿದೆ. ಸಮಾಜ ಅಷ್ಟೇ ಅಲ್ಲ, ಜನರ ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದು ತುಂಬಾ ಮುಖ್ಯ. ಈ ನಂಬರ್ಗಳನ್ನ ನೋಡಿ, ಇದು ಒಂದು ಕಟು ಸತ್ಯವನ್ನೇ ಹೇಳುತ್ತೆ. ರಾಯಚೂರಿನಲ್ಲಿ ಬಡತನದ ಪ್ರಮಾಣ ಸುಮಾರು 38%, ಆದ್ರೆ ಇಡೀ ಕರ್ನಾಟಕದ ಆವ್ರೇಜ್ ಎಷ್ಟು? 21% ಮಾತ್ರ. ಈ ಗ್ಯಾಪ್ ಇದೆಯಲ್ಲ, ಇದೇ ಜನರ ಆಸೆ, ನಿರಾಸೆ, ಆಕ್ರೋಶ ಎಲ್ಲವನ್ನೂ ನಿರ್ಧರಿಸುತ್ತೆ. ಇನ್ನೊಂದು ನಂಬರ್ ನೋಡಿ. ರಾಯಚೂರ್ನಲ್ಲಿ ತಲಾ ಆದಾಯ ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಸುಮಾರು 75,000 ರೂಪಾಯಿ. ಅದೇ ನಮ್ಮ ರಾಜ್ಯದ ಆವ್ರೇಜ್ ಎಷ್ಟು ಗೊತ್ತಾ? 1,26,000 ರೂಪಾಯಿ. ಯೋಚನೆ ಮಾಡಿ, ಇದು ಬರೀ ಅಂಕಿಅಂಶ ಅಲ್ಲ, ಇದು ಜನರ ಬದುಕು, ಅವರ ಕನಸುಗಳಿಗೂ ರಿಯಾಲಿಟಿಗೂ ಇರೋ ಅಂತರ. ಸರಿ, ಈ ಸೋಷಿಯೋ ಎಕನಾಮಿಕ್ ಬ್ಯಾಕ್ಡ್ರಾಪ್ನಲ್ಲಿ ಪೊಲಿಟಿಕಲ್ ಸೀನ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ಹಾಲಿ ಶಾಸಕರಿಗೆ ಸ್ವಲ್ಪ ಟೆನ್ಷನ್ ಇದೆ, ಯಾಕಂದ್ರೆ ಅವರ ಗೆಲುವಿನ ಅಂತರ ಅಂದ್ರೆ ವಿಕ್ಟ್ರಿ ಮಾರ್ಜಿನ್ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾನೆ ಇದೆ. ರಾಜಕೀಯದಲ್ಲಿ ಇದೊಂದು ಡೇಂಜರ್ ಬೆಲ್ ಇದ್ದಾಗೆ. ಈ ನಂಬರ್ಸ್ ನೋಡಿ ಇಡೀ ಸ್ಟೋರಿ ಅರ್ಥ ಆಗುತ್ತೆ. 2018ರಲ್ಲಿ ವಿಕ್ಟ್ರಿ ಮಾರ್ಜಿನ್ ಹತ್ರದ್ರ 11,000 ವೋಟ್ಸ್. ಅದೇ 2023ಕ್ಕೆ ಬರೋಷ್ಟರಲ್ಲಿ ಅದು ಕೇವಲ 3,500ಕ್ಕಿಂತ ಸ್ವಲ್ಪ ಹೆಚ್ಚಿಗೆ. ಇದು ಸುಮ್ನೆ ಡ್ರಾಪ್ ಅಲ್ಲ, ಇದೊಂದು ಪೊಲಿಟಿಕಲ್ ಅರ್ಥಕ್ವೇಕ್. ಓಕೆ, ಎಂಎಲ್ಎ ಗೆದ್ದಿರ್ಬೋದು, ಆದ್ರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ವಿರೋಧ ಪಕ್ಷದ ಗ್ರೋತ್ ನೋಡಿ. ಕಾಂಗ್ರೆಸ್ ವೋಟ್ ಶೇರ್ 37% ಇಂದ 45%ಗೆ ಜಂಪ್ ಆಗಿದೆ. ಅಂದ್ರೆ ಏನು? ಆಂಟಿ ಇನ್ಕಂಬೆನ್ಸಿ ಜೊತೆಗೆ ಜನರಿಗೆ ಬರೀ ಯೋಜನೆಗಳು ಸಾಲ್ದು, ಏನೋ ಒಂದು ಬದಲಾವಣೆ ಬೇಕು ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ಎಲ್ಲದರ ಸಮ್ಮರಿ ಏನು? ಈ ಸ್ವಾಟ್ ಅನಾಲಿಸಿಸ್ ನೋಡಿ. ಎಸ್ ಸ್ಟ್ರೆಂತ್ಸ್, ಅಧಿಕಾರದಲ್ಲಿದ್ದಾರೆ ಸ್ಥಳೀಯರು ಅನ್ನೋದು ಪ್ಲಸ್ ಪಾಯಿಂಟ್. ಡಬ್ಲ್ಯೂ ವೀಕ್ನೆಸ್, ಆ ಗೆಲುವಿನ ಅಂತರ ಕಡಿಮೆ ಆಗ್ತಿರೋದೇ ದೊಡ್ಡ ತಲೆನೋವು. ಓ ಆಪರ್ಚುನಿಟೀಸ್, ಹೊಸ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳು ಒಂದು ಅವಕಾಶ. ಮತ್ತು ಟಿ ಥ್ರೆಟ್ಸ್, ವಿರೋಧ ಪಕ್ಷ ಬಲವಾಗಿರೋದು ನೇರ ಬೆದರಿಕೆ. ಪರಿಸ್ಥಿತಿ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಆಗಿದೆ ನೋಡಿ. ಈ ಥರದ ವಿಶ್ಲೇಷಣೆಗಳು ರಾಜಕೀಯ ಪಕ್ಷಗಳಿಗೆ ಒಂದು ದಿಕ್ಸೂಚಿ. ಆದರೆ ನಮ್ಮ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ಪ್ರಜೆಯ ಘನತೆ, ಅವರ ವೈಯಕ್ತಿಕ ಮಾಹಿತಿ ಮತ್ತು ಆಯ್ಕೆಯ ಸ್ವಾತಂತ್ರ್ಯವನ್ನು ಗೌರವಿಸೋದು ಎಲ್ಲಕ್ಕಿಂತ ಮುಖ್ಯ. ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಜನರ ವೈಯಕ್ತಿಕ ಡೇಟಾವನ್ನ ಅವರ ಒಪ್ಪಿಗೆ ಪಡೆದೇ ಬಳಸಬೇಕು. ಇದು ಪ್ರಜಾಪ್ರಭುತ್ವದ ಅಡಿಪಾಯ. ಸರಿ, ಹಾಗಿದ್ರೆ ಇಂತಹ ಕಾಂಪ್ಲೆಕ್ಸ್ ಚಾಲೆಂಜ್ಗೆ ಸೊಲ್ಯೂಷನ್ ಏನು? ಉತ್ತರ ಇಲ್ಲಿದೆ. ಒಂದು ಡೇಟಾ ಡ್ರಿವನ್ ಸ್ಟ್ರಾಟಜಿ. ಇದೇ ಮಾಡರ್ನ್ ಪಾಲಿಟಿಕ್ಸ್. ಆ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಯಾವುದೇ ವಿನ್ನಿಂಗ್ ಸ್ಟ್ರಾಟಜಿ ಶುರುವಾಗೋದು ಜನರ ದಿನನಿತ್ಯದ ಸಮಸ್ಯೆಗಳಿಂದಲೇ. ಇಲ್ಲಿ 3 ಮುಖ್ಯ ಪಾಯಿಂಟ್ಸ್ನ ಟಾರ್ಗೆಟ್ ಮಾಡಲಾಗಿದೆ. 1, ವರ್ಷಗಟ್ಲೆಯಿಂದ ಸರಿಯಾಗದ ರಸ್ತೆ, ನೀರು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. 2, ಸ್ಥಳೀಯ ಯುವಕರಿಗೆ ಕೆಲಸ ಇಲ್ಲ, ಜಾಬ್ ಕ್ರೈಸಿಸ್. 3, ವೆಲ್ಫೇರ್ ಸ್ಕೀಮ್ಸ್ ಇದ್ರೂ ಜನರಿಗೆ ತಲುಪ್ತಿಲ್ಲ ಅನ್ನೋ ಭಾವನೆ. ಈ 3 ಜನರ ಅಸಮಾಧಾನದ ಮೂಲ. ಹಾಗಿದ್ರೆ ಈ ಸಮಸ್ಯೆಗಳಿಗೆ ಸೊಲ್ಯೂಷನ್ ಏನು? ಇಲ್ಲಿದೆ ನೋಡಿ. 3 ಮೇಜರ್ ಪ್ರಾಮಿಸಸ್. ಮೊದಲನೇದಾಗಿ ರಸ್ತೆಗಳನ್ನ ಅಪ್ಗ್ರೇಡ್ ಮಾಡೋದು. 2ನೇದು ಮನೆ ಮನೆಗೆ ಪೈಪ್ಲೈನ್ ಮೂಲಕ ನೀರು ಕೊಡೋದು. 3ನೇದು ಮತ್ತು ತುಂಬಾ ಇಂಪಾರ್ಟೆಂಟ್, ಜಾಬ್ಸ್ ಕ್ರಿಯೇಟ್ ಮಾಡಕ್ಕೆ ಒಂದು ಐಟಿ ಅಂಡ್ ಟ್ರೈನಿಂಗ್ ಪಾರ್ಕ್. ಇವು ಬರೀ ಭರವಸೆಗಳಲ್ಲ, ಇವು ಕ್ಷೇತ್ರದ ಭವಿಷ್ಯಕ್ಕೆ ಹಾಕೋ ಫೌಂಡೇಶನ್. ಒಂದೇ ಮೆಸೇಜ್ ಎಲ್ಲರಿಗೂ ವರ್ಕ್ ಆಗಲ್ಲ. ಅದಕ್ಕೆ ಇಲ್ಲಿ ನೋಡಿ, ಪ್ರತಿಯೊಂದು ಸೆಗ್ಮೆಂಟ್ಗೂ ಪ್ರತ್ಯೇಕ ಅಪ್ರೋಚ್ ಇದೆ. ಯುವಕರಿಗೆ
ಜಾಬ್ ಸ್ಕೀಮ್ಸ್ ಬಗ್ಗೆ ಮಾತಾಡಬೇಕು. ಮಹಿಳೆಯರಿಗೆ ವೆಲ್ಫೇರ್ ಮತ್ತು ಸೇಫ್ಟಿ ಬಗ್ಗೆ, ಮೈನಾರಿಟೀಸ್ಗೆ ಎಲ್ಲರನ್ನೂ ಒಳಗೊಳ್ಳುವ ಆಡಳಿತದ ಬಗ್ಗೆ, SC/ST ಸಮುದಾಯನೊಳಗೆ ಅವರಿಗೆ ಬೇಕಾದ ನಿರ್ದಿಷ್ಟ ಯೋಜನೆಗಳು ಮತ್ತು ಭೂಮಿಯ ಹಕ್ಕುಪತ್ರಗಳ ಬಗ್ಗೆ. ಇದನ್ನೇ ಪ್ರಿಸಿಷನ್ ಟಾರ್ಗೆಟಿಂಗ್ ಅಂತ ಕರೆಯೋದು. ಪಾಲಿಟಿಕ್ಸ್ನಲ್ಲಿ ಏನ್ ಮಾತಾಡ್ಬೇಕು ಅನ್ನೋದ್ಕಿಂತ ಏನ್ ಮಾತಾಡಬಾರ್ದು ಅನ್ನೋದು ತುಂಬಾ ಮುಖ್ಯ. ಈ ಸ್ಟ್ರಾಟಜಿ ಪ್ಲೇಬುಕ್ ಅದನ್ನೇ ಹೇಳುತ್ತೆ. ಯಾವ ವಿಚಾರಗಳ ಮೇಲೆ ಅಟ್ಯಾಕ್ ಮಾಡಬೇಕು, ವಿರೋಧ ಪಕ್ಷದ ನಗರ ನಿರ್ಲಕ್ಷ್ಯ, ಕಾನೂನು ಸುವ್ಯವಸ್ಥೆ, ಯಾವ ಪದಗಳನ್ನ ಬಳಸಬಾರ್ದು, ಜಾತಿ, ಧರ್ಮದಂತಹ ಸೂಕ್ಷ್ಮ ವಿಚಾರಗಳು, ಬೇರೆಯವರ ಮೇಲೆ ಬ್ಲೇಮ್ ಮಾಡೋದು. ಇದಕ್ಕೆ ಮೆಸೇಜ್ ಡಿಸಿಪ್ಲಿನ್ ಅಂತಾರೆ. ಇದು ತುಂಬಾ ಪವರ್ಫುಲ್. ಸರಿ, ಈಗ ಬಿಗ್ ಪಿಕ್ಚರ್ ನೋಡೋಣ. ಈ ಎಲ್ಲ ಡೇಟಾ, ಈ ಎಲ್ಲ ಇಂಜಿನಿಯರಿಂಗ್, ಇದರಿಂದ ಆಡಳಿತಕ್ಕೇನು ಲಾಭ? ಇದು ರಾಜಕೀಯವನ್ನ ಆಡಳಿತದ ಜತೆ ಹೇಗೆ ಜೋಡಿಸುತ್ತೆ? ಇಲ್ಲಿ ಸಾರ್ವಜನಿಕವಾಗಿ ಮಾತಾಡುವಾಗ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನೋದು ನಮ್ಮ ಸಂವಿಧಾನದ ಆಶಯ. ಈ ಡೇಟಾ ಚಾಲಿತ ವಿಧಾನಗಳು ಜನರ ಸಮಸ್ಯೆಗಳನ್ನ ನಿಖರವಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡಕ್ಕೆ ಸಹಾಯ ಮಾಡ್ಬೋದು. ಆದ್ರೆ ಅದು ಪಾರದರ್ಶಕವಾಗಿರ್ಬೇಕು. ಸೊ ಈ ಇಡೀ ವಿಶ್ಲೇಷಣೆಯ ತಿರುಳನ್ನ ಒಂದೇ ಲೈನಲ್ಲಿ ಹೇಳೋದಾದ್ರೆ ಅದು ಹೀಗಿದೆ: ಚುನಾವಣೆಗಳು ಅಂದ್ರೆ ಆಡಳಿತಕ್ಕಾಗಿ ಮಾಡೋ ಡೇಟಾ ಇಂಜಿನಿಯರಿಂಗ್. ಇದು ಪಾಲಿಟಿಕ್ಸ್ನ ಬದಲಾದ ಮುಖ. ಹಳೆಕಾಲದ ರಾಜಕೀಯದಿಂದ ಡೇಟಾ ಸೆಂಟ್ರಿಕ್ ಗವರ್ನೆನ್ಸ್ ಕಡೆಗೆ ನಾವು ಶಿಫ್ಟ್ ಆಗ್ತಿದ್ದೀವಿ. ಹಾಗಿದ್ರೆ ಕೊನೆಯಲ್ಲಿ ಒಂದು ಪ್ರಶ್ನೆ: ರಾಜಕೀಯ ಇಷ್ಟೊಂದು ನಿಖರವಾದಾಗ, ಇಷ್ಟೊಂದು ಕ್ಯಾಲ್ಕ್ಯುಲೇಟೆಡ್ ಆದಾಗ ಒಬ್ಬ ಮತದಾರನಾಗಿ ನಮ್ಮ ಪಾತ್ರವೇನು? ನಮ್ಮ ಆಯ್ಕೆಗಳು ನಿಜವಾಗಿಯೂ ನಮ್ಮವೇ, ಅಥವಾ ಅದನ್ನು ಒಂದು ಸಿಸ್ಟಮ್ ಡಿಸೈನ್ ಮಾಡ್ತಿದೆಯೇ? ಯೋಜನೆ ಮಾಡಬೇಕಾದ ವಿಚಾರ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಬಯಸಿದರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ ಐಡಿ mgr@blueprintstrategies.ai ಅಥವಾ 08042041602ಗೆ ಕರೆ ಮಾಡಿ. ಪರ್ಪಸ್ ಬಿಯಾಂಡ್ ಪಾಲಿಟಿಕ್ಸ್.